ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಶನಿವಾರ 23 ನವೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯದ 29ನೇ ವಚನ. ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ನಮ್ಮನ್ನು ಆರಿಸಿಕೊಂಡಿರುವಂಥ ದೇವರು ನಮಗೆ ಕೊಟ್ಟಿರತಕ್ಕಂಥ ಎಲ್ಲವನ್ನು ಸ್ಮರಿಸಿ ನಾವು ನಮ್ರತೆಯಿಂದ ತಗ್ಗಿಸಿಕೊಂಡು ದೇವರಲ್ಲಿ ಹೆಚ್ಚಳ ಪಡೋಣ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಹೊಗಳಿಕೊಳ್ಳಬೇಡಿರಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಕೊರಿಂಥ ಸಭೆಯವರಿಗೆ ಬರೆಯುವಾಗ ದೇವರು ಎಷ್ಟು ಮಹೋನ್ನತನು, ಮನುಷ್ಯರು ಎಷ್ಟರ ಮಾತ್ರದವರು ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಹೇಳುವುದಲ್ಲದೆ, ದೇವರು ತನ್ನ ಸೇವೆಗೋಸ್ಕರವಾಗಿ ಆರಿಸಿಕೊಳ್ಳುವಾಗ ಬಲಹೀನರನ್ನು, ಬುದ್ಧಿಹೀನರನ್ನು ಆರಿಸಿಕೊಂಡು ಇವರ ಮೂಲಕವಾಗಿ ಕಾರ್ಯಗಳನ್ನು ನಡೆಸಿ ಬುದ್ಧಿವಂತರಿಗೂ ಬಲಿಷ್ಠರಿಗೂ ದೇವರು ಕಲಿಸುವಂತವನಾಗಿದ್ದಾನೆಂಬುದಾಗಿ ಹೇಳುವುದಲ್ಲದೆ, ದೇವರು ಆರಿಸಿಕೊಂಡಂಥ ಅನೇಕರು ತಮ್ಮ ಬಲಕ್ಕಾಗಲಿ, ತಮ್ಮ ಜ್ಞಾನ, ಬುದ್ಧಿ, ವಿವೇಕ, ಅವರಿಗಿರುವಂಥ ತಲಾಂತನಿಂದಾಗಲಿ ದೇವರು ಅವರನ್ನು ಆರಿಸಿಕೊಳ್ಳದೆ, ದೇವರು ತನ್ನ ಕೃಪೆಯಿಂದ ತನ್ನ ಜನರನ್ನು ಆರಿಸಿಕೊಂಡು ಅನೇಕರ ಮುಂದೆ ಉನ್ನತ ಸ್ಥಿತಿಯಲ್ಲಿ ಇರಿಸಿದ್ದಾನೆ ಎಂಬುದು ಅವರ ಮನಸ್ಸಿನಲ್ಲಿ ಇರಬೇಕು. ಯಾಕಂದರೆ ನಮ್ಮ ತಲಾಂತು, ನಮ್ಮ ಯಾವುದೇ ವಿಚಾರವು ನಮ್ಮನ್ನು ಈ ಸ್ಥಾನಕ್ಕೆ ತರಲಿಲ್ಲ. ಬದಲಾಗಿ ದೇವರ ಕೃಪೆ, ದೇವರ ಆಯ್ಕೆ ನಮ್ಮನ್ನು ಈವರೆಗೂ ತಂದಿದೆ. ಅದಕ್ಕೆ ಹೊಗಳಿಕೊಳ್ಳುವುದಕ್ಕೆ ನಮ್ಮಲ್ಲಿ ಏನೂ ಇಲ್ಲ. ನಮ್ಮಲ್ಲಿರುವಂಥದ್ದೆಲ್ಲವೂ ದೇವರು ಕೊಟ್ಟಿರುವಂಥದ್ದೇ. ನಮ್ಮನ್ನು ಆರಿಸಿಕೊಂಡಿರುವಂಥ ದೇವರು ನಮ್ಮಲ್ಲಿರ್ತಕ್ಕಂಥ ತಲಾಂತನಿಂದಲ್ಲ, ತನ್ನ ಕೃಪೆಯಿಂದ ಆರಿಸಿಕೊಂಡಿದ್ದಾನೆ. ಅದಕ್ಕೋಸ್ಕರವಾಗಿ ನಾವು ಹೊಗಳಿಕೊಳ್ಳುವುದಕ್ಕೆ ನಮ್ಮಲ್ಲಿ ಏನೂ ಇಲ್ಲ. ನಮಗೆ ತಲಾಂತು, ನಮಗೆ ಒಳ್ಳೆ ವರ, ವಾಕ್ಚಾತುರ್ಯ ಅಥವಾ ನಮಗೆ ಬೇರೆ ಯಾವುದೇ ಆದಂಥ ಬಲ, ನಮ್ಮ ಪ್ರಾರ್ಥನೆಗೆ ಉತ್ತರ ಅಥವಾ ನಮಗೆ ಗುಣಪಡಿಸುವಂಥ ಪ್ರಾರ್ಥನಾ ಬಲ, ಇವೆಲ್ಲವುಗಳು ಕೂಡ ದೇವರು ನಮ್ಮನ್ನು ಆರಿಸಿಕೊಂಡು ನಮ್ಮ ಮೂಲಕವಾಗಿ ಕಾರ್ಯ ನಡೆಸುತ್ತಿದ್ದಾನಷ್ಟೇ. ಹೊಗಳಿಕೊಳ್ಳುವುದಕ್ಕೆ ನಮ್ಮಲ್ಲಿ ಏನೂ ಇಲ್ಲ. ಸೇವಕರಾದಂಥ ನಾವೆಲ್ಲರೂ, ಕ್ರಿಸ್ತನನ್ನು ಹಿಂಬಾಲಿಸುವಂಥ ಎಲ್ಲರೂ ನಮ್ಮನ್ನು ಆರಿಸಿಕೊಂಡದ್ದು ದೇವರ ಕೃಪೆ. ನಮ್ಮಲ್ಲಿ ಎಷ್ಟೇ ಬಲಹೀನತೆ ಇದ್ದರೂ ತನ್ನ ಬಲದಿಂದ ನಡೆಸುವಂಥ ದೇವರಿಗೆ ಎಲ್ಲ ಮಹಿಮೆ ಸಲ್ಲಿಸೋಣ, ದೇವರನ್ನು ಹೊಗಳೋಣ, ಮಹಿಮೆ ಪಡಿಸೋಣ. ಕರ್ತನೇ, ದಯಮಯ ಸ್ವಾಮಿ, ಕೊಟ್ಟಂಥ ಕೃಪೆಗೂ ನಡೆಸಿದಂಥ ರೀತಿಗೂ ಆರಿಸಿಕೊಂಡದ್ದಕ್ಕೂ ನಿನಗೆ ಸ್ತೋತ್ರ. ನೀನು ಯಾವಾಗಲೂ ನಮ್ಮನ್ನು ಬಲಪಡಿಸಿ ನಡೆಸುವಂಥ ದೇವರು, ನಿನಗೆ ಮಾತ್ರ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.